ಕೇಂದ್ರದ ಜವಾಬ್ದಾರಿ ಇದೆ. ಕೇಂದ್ರದಕ್ಕೆ ಅದು ಎಂ ಪಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಶಾಸಕರಾಗಿ ಅದರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಅದಕ್ಕೆ ಈಗಾಗಲೇ ನೀವು ಯಾವ ರೋಡ್ ಹೇಳಿದ್ದು? ಅಲ್ಲ, ನಮಗೆ 3 ಕಡೆಯಿಂದ ರೋಡ್ ಬರ್ತಿದೆ. 3 ಕಡೆ ರಸ್ತೆಗಳು ಹೀಗೆ ಆಗಿದೆ. ಅದು ಅಭಿವೃದ್ಧಿ ಆಗ್ತಾ ಇದೆ ಅಲ್ಲ ಕೆಲಸ. ರಾಜ್ಯ ಸರ್ಕಾರದ ಅಭಿವೃದ್ಧಿ ಆಗಿದೆ. ರಾಜಕೀಯದ ಎಷ್ಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಲ್ಲಿ ನಂತೂರು ಜಂಕ್ಷನ್ ಅಲ್ಲೇ ಎಷ್ಟು ಮಂದಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಅದರ ಬಗ್ಗೆ ನೀವೊಂದು ಗಮನ ಸೆಳೆದಿದ್ದೀರಿ ಎಲ್ಲಾದರೂ? ಕೇಂದ್ರದ ಕೆಲಸ ಕೇಂದ್ರ ಮಾಡ್ತಾ ಇದೆ. ನಾನು ಹೇಳಿದ್ದು ನಾವು ಕೇಂದ್ರದ ಬಗ್ಗೆ ಮಾತಾಡಲಿಕ್ಕೆ ನಾನು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಾನು ಕೆಲಸ ಮಾಡೋ ಕಾರಣ ನಾನು ರಾಜ್ಯ ಸರ್ಕಾರವನ್ನು ಹೇಳ್ತಿದ್ದೆ. ಕಳೆದ ನಮ್ಮ ಸರ್ಕಾರ ಇರುವಾಗ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದರು. 5 ಕೋಟಿ ಪ್ರಪೋಸಲ್ ಹೋಗಿತ್ತು. ಅದರಲ್ಲಿ 2 ಕೋಟಿ ಬಿಡುಗಡೆಯಾಗಿ 2 ಕೋಟಿಯ ಕಾಮಗಾರಿ ಪೂರ್ತಿಯಾಗಿದೆ. 5 ಕೋಟಿ ಅನುದಾನದ ಕಾಮಗಾರಿ ಕೂಡ ಇನ್ನು 3 ಕೋಟಿಯವರೆಗಿನ ಅನುದಾನದ ಕಾಮಗಾರಿ ಆಗಿದೆ. 1 ಕೋಟಿಯವರು ಬರಲಿಕ್ಕೆ ಬಾಕಿ ಇದೆ. 3 ಕೋಟಿ ಬಿಡುಗಡೆ ಆಗಬೇಕು. ಅದಕ್ಕೆ 5 ಕೋಟಿಯ 5.5 ಕೋಟಿಯ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದಾರೆ. ಅದನ್ನು 5 ಕೋಟಿ 3 ಕೋಟಿಯ 30 ಲಕ್ಷಕ್ಕೆ ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ. ಈವರೆಗೆ ಅನುದಾನ ಬಿಡುಗಡೆ ಆಗಲಿಲ್ಲ. ಹೆಚ್ಚುವರಿಯಾಗಿ 3 ಕೋಟಿ ಅನುದಾನ ಬೇಕು. 5 ಕೋಟಿಗೆ ಮುಗಿಸುವುದಾದರೆ ಅದನ್ನು ಸಂಪೂರ್ಣ ಮಾಡಬೇಕಿದ್ರೆ ಆ ವ್ಯವಸ್ಥೆಗೆ ಸರಿಯಾಗಿ ಮಾಡಬೇಕಿದ್ರೆ ಇನ್ನೂ 5 ಕೋಟಿ ಅನುದಾನ ಬೇಕಾಗಿದೆ. ಅದು ಈ ಕಳೆದ 2001ರಿಂದ ಸ್ಟಾರ್ಟ್ ಆಗಿದೆ ಅದು ಕಾಮಗಾರಿ. ಅದೇ ನಮ್ಮ ಸರ್ಕಾರ ಇರುವಾಗಲೇ ಅನುದಾನ ಕೊಟ್ಟದ್ದು. ಅದಕ್ಕೆ ಮೊದಲು ಕೊಡಲಿಲ್ಲ. 30-40 ವರ್ಷ ನಿಮ್ಮದೇ ಶಾಸಕರಿದ್ದಾಗಲೂ ಕೂಡ ಸುಳ್ಯದಲ್ಲಿ ಒಂದು ಅಂಬೇಡ್ಕರ್ ಭವನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ವೈಫಲ್ಯ ಅಂತ ಹೇಳಿಕ್ಕೆ ಅದಕ್ಕೆ ನಾನು ಈಗಲೂ ಈ ಸರ್ಕಾರ ಕೂಡ ಕೊಡಲಿಲ್ಲ. ಅದಕ್ಕೆ ಅರ್ಧ ಕೆಲಸ 5 ಕೋಟಿಯ ಕೆಲಸ ಆಗಿದೆ. ಶಾಸಕರು ಮಂತ್ರಿ ಆಗಿದ್ದಾರಲ್ಲ, ಆಗ ಅವರೇನು ಮಾಡ್ತಿದ್ರು? ಅಲ್ಲ, ಅವರು ಇರುವಾಗಲೇ ಆದ್ದಿದ್ದು. ಹೌದು, ಅವ್ರು ಎಷ್ಟು ಸಲ ಎಮ್ ಎಲ್ ಎ ಆಗಿದ್ದಾರೆ ಅಲ್ಲಿ ಬೇರೆ ಕಾಂಗ್ರೆಸ್ ಶಾಸಕರು ಬಂದಿದ್ದಾರೆ ಅಂತ ಇದುವರೆಗೆ ನಾವು ಕೇಳುದು. ಅಲ್ಲ, ನಿಮ್ಮದೇ ಬಿಜೆಪಿ ವೈಫಲ್ಯ ಅಲ್ವಾ ಅದು? ನೀವೀಗ ಬಂದು ದೂರಿದ್ರೆ ಇಲ್ಲ, ನಮ್ಮ ಸರ್ಕಾರ ಬಂದಿರಲಿಲ್ಲ. ಇಷ್ಟುವರೆಗೆ ಎಮ್ ಎಲ್ ಎ ಆಗಿರ್ಬೋದು. ಸರ್ಕಾರ ಬಂದಿರುವಾಗ ನಮ್ಮ ಸರ್ಕಾರ ಬಂದದ್ದು ಆಗ ಮಾತ್ರ ಅನುದಾನ ಬಿಡುಗಡೆ. ಅದಕ್ಕೆ ಮೊದಲು ಬಿಡುಗಡೆ ಆಗಿರಲಿಲ್ಲ. ಕೆಪಾಸಿಟಿ ಏನು ಅಂತ ಹಾಗಾದ್ರೆ ಸರ್ಕಾರ ಅನುದಾನ ಕೊಡದಿದ್ರೆ ಈಗ ನೋಡಿ ನಾವು ನೋಡ್ತಿದ್ದೇವೆ. ಬಿಜೆಪಿ ಸರ್ಕಾರಕ್ಕೆ 10 ಕೋಟಿ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರಕ್ಕೆ 25 ಕೋಟಿ, ಕಾಂಗ್ರೆಸ್ ಸರ್ಕಾರಕ್ಕೆ 50 ಕೋಟಿ ಕೊಟ್ಟರೆ ನಮಗೆ 25 ಕೋಟಿ ಕೊಡ್ತೇವೆ ಅಂತ ಹೇಳಿದರೆ ಕೊಡಲಿಲ್ಲ. ಈ ತಾರತಮ್ಯ ಮೊದಲಿಂದ ಇದ್ದ ಕಾರಣ ಇದು ಸಮಸ್ಯೆ ಆಗಿದೆ. ಅಲ್ಲ, ಈಗ ಪ್ರಯತ್ನ ಪಡ್ತದೆ. ನಮ್ಮ ಸರ್ಕಾರ ಇರುವಾಗಿದ್ದ ಅನುದಾನ ವಾಪಸ್ ಬಿಡುಗಡೆ ಮಾಡ್ತಾ ಇದೆ. ಅಲ್ಲ, 5 ಕೋಟಿಗೆ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ. ಬಿಡುಗಡೆ ಅದೇ 2 ಕೋಟಿ. ಈಗಲೂ ಸುಳ್ಯದಲ್ಲಿರುವ ಸಮಸ್ಯೆಗಳು ಎಲ್ಲಿವೆ? ಅದು ಏಕೆ ಇಷ್ಟು ಸಮಯದಲ್ಲಿ ಸರಿಯಾಗಲಿಲ್ಲ ಅಂತ ಇಷ್ಟು ವರ್ಷಗಳಲ್ಲಿ ನಿಮ್ಮ ಎಮ್ ಎಲ್ ಎಗಳಿದ್ರು? ರಸ್ತೆಗಳೇ ಇಲ್ಲ, ನೋಡಿದ್ರೆ ಸುಳ್ಯದಷ್ಟು ಹದಗೆಟ್ಟಿರುವ ರಸ್ತೆಗಳು ಬೇರೆ ಎಲ್ಲಿ ಇರ್ಲಿಕ್ಕಿಲ್ಲ ಅಂತ ಅನ್ಸ್ತದೆ. ನಮ್ಮದು ಸುಳ್ಯ ವಿಸ್ತೀರ್ಣದಲ್ಲಿ ಜಾಸ್ತಿ ವಿಸ್ತೀರ್ಣ ಇರುವಂಥದ್ದು ಮತ್ತು ಫಾರೆಸ್ಟ್ ಏರಿಯಾ ಇರುವಂಥದ್ದು ಪ್ರದೇಶಗಳು. ಆದ ಕಾರಣ ಅಲ್ಲಿ ನಮಗೆ ಫಾರೆಸ್ಟ್ನವರ ಪ್ರಾಬ್ಲಮ್ ಕೂಡ ಇದೆ. ಬರೀ ನಾವು ಅನುದಾನ ತಂದ ತಕ್ಷಣ ಅಲ್ಲಿ ಕೆಲಸ ಆಗ್ತದೆ ಅಂತಿಲ್ಲ. ಅಲ್ಲಿ ನಮಗೆ ಎಲ್ಲ ಕೆಲಸ ಫಾರೆಸ್ಟ್ನವ್ರದ್ದು ಎಲ್ಲ ಲೋಕಲ್ನವರ ಎಲ್ಲ ಸಮಸ್ಯೆ ನಿಭಾಯಿಸುವಾಗ ಅಲ್ಲಿ ಸಮಸ್ಯೆ ಆ ಅವಧಿ ಮುಗಿದಿರ್ತದೆ. ಮತ್ತೊಂದು ಅವಧಿ ಬರುವಾಗ ಮತ್ತೊಂದು ಸಮಸ್ಯೆ, ಮತ್ತೊಂದು ಕಾನೂನು ಬಂದಿರ್ತದೆ. ಈ ಸಮಸ್ಯೆಯಿಂದ ಅದೆಲ್ಲ ಬಾಕಿಯಾಗಿದೆ. ಸೈಬರ್ ಕ್ರೈಮ್ ಬಗ್ಗೆ ಉಲ್ಲೇಖ ಮಾಡಿ. ಸೈಬರ್ ಕ್ರೈಮ್ ತಡೆಯುವ ಬಗ್ಗೆ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚು ಜವಾಬ್ದಾರಿ ಕೇಂದ್ರಕ್ಕೆ ಇದೆ ಅಂತ ಅನ್ಸಲ್ಲ. ಕೇಂದ್ರದ ಕೆಲಸ ಕೇಂದ್ರ ಮಾಡ್ತಾ ಇದೆ. ನಾನು ಹೇಳಿದ್ದು ನಾವು ಕೇಂದ್ರದ ಬಗ್ಗೆ ಮಾತಾಡಲಿಕ್ಕೆ ನಾನು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಾನು ಕೆಲಸ ಮಾಡೋ ಕಾರಣ ನಾನು ರಾಜ್ಯ ಸರ್ಕಾರವನ್ನು ಹೇಳ್ತಿದ್ದೆ. ಡಿಜಿಟಲ್ ಟ್ರಾನ್ಸಾಕ್ಷನ್ ಪ್ರಮೋಟ್ ಮಾಡಿದ್ದು ಒಳ್ಳೆ ವಿಷಯ. ಅದು ಮಾಡಿದ್ವಿ. ಆದರೆ ಸುರಕ್ಷತೆಗೂ ಕೇಂದ್ರ ಕ್ರಮ ವಹಿಸಬೇಕಿತ್ತಲ್ಲ. ಎಷ್ಟೋ ಸಲ ಗೊತ್ತೇ ಇಲ್ಲ, ಎಲ್ಲೋ UP ಅಲ್ಲಿ ಕೂತು ಎಲ್ಲೆಲ್ಲ ಕೂತು ಇಲ್ಲಿಂದ ಹಣ ದೋಷ. ಈಗ ಜಾಸ್ತಿ ಕ್ರೈಮ್ ಇರೋದು ಕರ್ನಾಟಕದಲ್ಲಿ. ಆದ ಕಾರಣ ನಾವು ಕರ್ನಾಟಕ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತೀವಿ. ಕೇಂದ್ರದ ಜವಾಬ್ದಾರಿ ಇದೆ. ಕೇಂದ್ರದಕ್ಕೆ ಅದು ಎಂ ಪಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಶಾಸಕರಾಗಿ ಅದರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಮಾಡಿದ್ದೇವೆ. ಅಲ್ಲ, ಮನವಿಯನ್ನು ಮಾಡಿದ್ದೇವೆ. ನಮ್ಮ ಸೈಬರ್ ನಾವು ಎಂ ಪಿಗಳಿಗೆ ಮಾಡಿದ್ದೇವೆ. ಅವರ ಪ್ರಕಾರ ಮುಖಾಂತರ ಅವ್ರ ಮಿನಿಸ್ಟ್ರಿಗೆ ಕೊಟ್ಟಿದ್ದೇವೆ.
ಅದಕ್ಕೆ ಈಗಾಗಲೇ ನೀವು ಯಾವ ರೋಡ್ ಹೇಳಿದ್ದು? ಅಲ್ಲ, ನಮಗೆ 3 ಕಡೆಯಿಂದ ರೋಡ್ ಬರ್ತಿದೆ, 3 ಕಡೆ ರಸ್ತೆಗಳು ಹೀಗೆ ಆಗಿದೆ. ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇನೆ. ಈಗಾಗಲೇ ನಾವು ಇಲ್ಲಿ ನಮ್ಮ CRF ಫಂಡಲ್ಲಿ 7 ಕೋಟಿ ಅನುದಾನ ಈಗಾಗಲೇ ಅದಕ್ಕೆ ಬಂದಿದೆ. ಅದೀಗ ಅದು ಕಾಮಗಾರಿ ಆಗ್ತಾ ಉಂಟು. ಈ ಸಲ ಮಳೆ ಜಾಸ್ತಿ ಇದ್ದ ಕಾರಣ ಅದು ಸ್ಥಗಿತ ಆಗಿದೆ ಕೆಲಸ. ಈಗ ರಸ್ತೆ ಅಪಘಾತದಲ್ಲಿ ಒಂದು 5 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ಸೆಂಟ್ರಲ್ ಇದು ರಾಷ್ಟ್ರೀಯ ಹೆದ್ದಾರಿಗಳು ಹೇಗಿವೆ, ಅದರಲ್ಲಿ ಎಷ್ಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನೋದು ಮಾಹಿತಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೋಗ್ಲಿಕ್ಕೆ ಆಗ್ತದಾ ಅಂತ? ಅದು ಅಭಿವೃದ್ಧಿ ಆಗ್ತಾ ಇದೆ ಅಲ್ಲ ಕೆಲಸ. ಹೌದು, ಹಾಗಾದ್ರೆ ಇದು ರಾಜ್ಯ ಸರ್ಕಾರದ ಅಭಿವೃದ್ಧಿ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ, ಇಲ್ಲಿ ದಂತೂರು ಜಂಕ್ಷನ್ ಅಲ್ಲೇ ಎಷ್ಟು ಮಂದಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ, ಅದರ ಬಗ್ಗೆ ನೀವೊಂದು ಗಮನ ಸೆಳೆದಿದ್ದೀರಿ ಎಲ್ಲಾದ್ರೂ? ಇಲ್ಲ, ಅದರ ಬಗ್ಗೆ ಕೂಡ ನಾವು ಮನವಿ ಮಾಡಿದ್ದೇವೆ. ಅದು ಗೂಡೂರಲ್ಲಿ ಸಹ ಒಂದು ಇತ್ತೀಚೆಗೆ ಹಾಗೆ ಅಪಘಾತ ಆಗ್ತಾನೆ ಇರ್ತದೆ. ನೀವು ಒಂದೇ ಕಡೆ ಏನು ಮಾಡಿದ್ರೆ ಎಲ್ಲ ಟೋಟಲ್ ಆಗಿ ಹೇಗೆ ಹೇಳುದಿಲ್ಲ ಅಂತ. ಅದು ಸಹ ನಿಮ್ಮ ವೈಫಲ್ಯ ಅಲ್ವಾ ಕೇಂದ್ರ ಸರ್ಕಾರ? ಅದನ್ನು ಮುಂದೆ ನಾವು ಕೂಡ ಕೇಂದ್ರ ಸರ್ಕಾರಕ್ಕೂ ಅದರ ಗಮನವನ್ನು ತರ್ತೇವೆ. ನಿಮ್ಮ ಪರವಾಗಿ ಕೂಡ ನೀವು ಕೂಡ ನಮ್ಮೊಟ್ಟಿಗೆ ಇದ್ದೀರಿ ಅಂತ ಹೇಳೋ ಪರವಾಗಿ ಅಲ್ಲ, ನೀವು ಕೂಡ ನಮ್ಮ ಜೊತೆ ಇದ್ದೀರಿ ಅನ್ನೋ ಭರವಸೆ ಇರ್ತಲ್ಲ. ಅಲ್ಲ, ನೀವು ಕೂಡ ನಮ್ಮ ಜೊತೆ ಬೇಕು, ಪೇಪರ್ನವರು ಕೂಡ ನಮಗೆ ಬೇಕು. ಅದು ನಾವೊಟ್ಟಿಗೆ ಜೊತೆಯಾಗಿ ಅದರ ಮನವಿಯನ್ನು ಮಾಡುವ. ಧನ್ಯವಾದಗಳು. ಕರ್ನಾಟಕದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಒಂದಷ್ಟು ಏನೆಲ್ಲ ತೊಡಕುಗಳಾಗಿದೆ ಅನ್ನೋದರ ಬಗ್ಗೆ ಒಂದು ಮೆಲುಕು ಹಾಕಲಿಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಅಂದರೆ ಸರ್ಕಾರದ ವೈಫಲ್ಯಗಳನ್ನು ಒಂದು ಹೇಳುವ ಎನ್ನುವ ಉದ್ದೇಶದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 65ಕ್ಕಿಂತ ಹೆಚ್ಚು ಮಹಿಳೆಯರ ಹತ್ಯೆಯಾಗಿದೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಯಾದಗಿರಿ ಜಿಲ್ಲೆಗಳಲ್ಲಿ ಪ್ರಕರಣಗಳು ದಾಖಲಾಗಿದೆ. ಅದಲ್ಲದೆ ಕರ್ನಾಟಕದ 1300ಕ್ಕಿಂತ ಹೆಚ್ಚು ಮಹಿಳಾ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಮೈಸೂರಿನಲ್ಲಿ ಸಣ್ಣ ಬಾಲಕಿ ಮೇಲೆ ಅತ್ಯಾಚಾರ, ಬೆಂಗಳೂರಲ್ಲಿ ಗ್ಯಾಂಗ್ ರೇಪು, ಕಾಲೇಜು ವಿದ್ಯಾರ್ಥಿನ ಮೇಲೆ ಅತ್ಯಾಚಾರ ಸೇರಿ ಹಲವಾರು ಪ್ರಕರಣಗಳು ಕಂಡುಬಂದಿದೆ. ಹಾಗೂ 100ಕ್ಕಿಂತ ಹೆಚ್ಚು ಯುವಕರ ಕೊಲೆಯಾಗಿದೆ. ಗೃಹ ಸಚಿವರು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ, ಇದರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳದೆ ಕಣ್ಣುಮುಚ್ಚಿ ಕೂತಿದ್ದಾರೆ ಎನ್ನುವ ಒಂದು ಭಾವನೆ ನಮಗೆ ಇಲ್ಲಿ ಕಾಣ್ತಾ ಇದೆ. 20ಕ್ಕಿಂತ ಹೆಚ್ಚು ಅಧಿಕಾರಿಗಳು ಅಸಹಜ ಸಾವಿಗೀಡಾಗಿದ್ದಾರೆ. ಸರ್ಕಾರದ ಕಮಿಷನ್ ಕಾಟಕ್ಕೆ 7 ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತು ಕರ್ನಾಟಕದ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡುವ ಸಂದರ್ಭದಲ್ಲಿ ಕೂಡ ಸರ್ಕಾರದ ಒತ್ತಡಕ್ಕೆ ಬೆಚ್ಚಿ ಇವತ್ತು 6 ಜನ ಪ್ರಾಣ ತೆತ್ತಿದ್ದಾರೆ. ಇದು ರಾಜ್ಯದಲ್ಲಿ 15ಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡು ದಯಾಮರಣ ಕೇಳಿದ ಗುತ್ತಿಗೆದಾರರು ಕೂಡ ರಾಷ್ಟ್ರಪತಿಗೆ ಮನವಿಯನ್ನು ಮಾಡಿರ್ತಾರೆ. ಇಡೀ ಕರ್ನಾಟಕದ ರಸ್ತೆಯಿಂದ 5ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಗುಂಡಿ ಬಿದ್ದ ರಸ್ತೆಯಿಂದಾಗಿ. ಅದು ಕರ್ನಾಟಕದ ಸರ್ಕಾರದ ಏನು ಅಭಿವೃದ್ಧಿಯ ನಿರ್ಲಕ್ಷ್ಯದಿಂದ ಅಂತ ನಾವು ಇಲ್ಲಿ ಕಾಣ್ಬೋದು. ರಾಜ್ಯದಲ್ಲಿ 750ಕ್ಕಿಂತ ಹೆಚ್ಚು ಜನ ಬಾಣಂತಿಯರು, 1300 ನವಜಾತ ಶಿಶುಗಳು ಸಾವಿಗೀಡಾಗಿವೆ. 5000ಕ್ಕಿಂತ ಹೆಚ್ಚು ಭ್ರೂಣ ಹತ್ಯೆಯಾಗಿದೆ. ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಲೇ ಇಲ್ಲ. ಇದರ ಬಗ್ಗೆ ಒಂದಷ್ಟು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲು ನಿರ್ಲಕ್ಷ್ಯವನ್ನು ತೋರ್ತಿದೆ ಅಂತ ನಮಗೆ ಇಲ್ಲಿ ಕಾಣ್ತಿದೆ. ಆಣೆ ತುಳಿತದಿಂದಾಗಿ ಸುಮಾರು 25ಕ್ಕಿಂತ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಆಣೆ ಮತ್ತು ಮನುಷ್ಯರ ಸಂಘರ್ಷ ತಡೆ ಅರಣ್ಯ ಇಲಾಖೆಯಿಂದ ಸಂಪೂರ್ಣ ವಿಫಲ ಆಗಿದೆ. ಈ ತಡೆಯನ್ನು ಮಾಡಲಿಕ್ಕೆ ಸಚಿವರಿಗೂ ಕೂಡ ನಾವು ನಮ್ಮ ಸುಳ್ಯದಲ್ಲಿ ಆದಂಥ ಕ್ರಮ ಇರ್ಬೋದು, ಅಲ್ಲಿ ಸಾವಿಗೀಡಂತ ಬೆಳ್ತಂಗಡಿಯಲ್ಲಿ ಒಬ್ಬರು ಸಾವಿಗೀಡಾಗಿದ್ದಾರೆ, ನಮ್ಮ ಕಡಬ ತಾಲೂಕಿನಲ್ಲಿ ಸಾವಿಗೀಡಾಗಿದ್ದಾರೆ. ಅದರ ಬಗ್ಗೆ ಏನೆಲ್ಲ ಮನವಿ ಮಾಡಿದ್ದು ಕೂಡ ಅದರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈವರೆಗೆ ಅರಣ್ಯ ಸಚಿವರಿಗೂ ಕೂಡ ಆಗಲಿಲ್ಲ. ರಾಜ್ಯದಲ್ಲಿ 750ಕ್ಕಿಂತ ಹೆಚ್ಚು ಬಾಣಂತಿಯರು ಕೂಡ ಮರಣ ಹೊಂದಿದಾಗ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಆ ಪ್ರತಿಭಟನೆಗೆ ಕೂಡ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳದೆ ಆ ಬಾಣಂತಿಯರ ಮರಣಕ್ಕೆ ಕಾರಣ ಆಗಿದೆ ಅಂತ ಈ ಸರ್ಕಾರವನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು 4 ಬ್ಯಾಂಕ್ಗಳಲ್ಲಿ ದರೋಡೆಗಳು, ಸೈಬರ್ ಕ್ರೈಮ್ನಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ. ದೇಶದಲ್ಲಿ ಕ್ರೈಮ್ ಪ್ರಕರಣಗಳಲ್ಲಿ ಬೆಂಗಳೂರು 3ನೇ ಸ್ಥಾನದಲ್ಲಿದೆ. ಇದು ಗೃಹ ಸಚಿವರ ಸಾಧನೆಯಾಗಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇಲ್ಲಿ ಮೈಸೂರಿನಲ್ಲಿ ಡ್ರಗ್ ಕಾರ್ಖಾನೆ ಪ್ರಕರಣ ಕಾಂಗ್ರೆಸ್ ಮಂತ್ರಿಗಳ ಕೈವಾಡ ಸಂಖ್ಯೆ ಇದ್ದು ಸರ್ಕಾರದ ಪ್ರಕರಣಕ್ಕೆ ಈ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಲಿಲ್ಲ ಈವರೆಗೆ ಕೂಡ. ಸಚಿವ ಪ್ರಿಯಾಂಕ ಖರ್ಗೆ ಆಪ್ತ ಜಪ್ತಾ ನಿಷೇಧಿತ ಡ್ರಗ್ ಪ್ರಕರಣದಲ್ಲಿ ಸಿಲುಕಿದ್ದು ಈ ಬಗ್ಗೆ ಯಾವುದೇ
ಸಚಿವರು ಈ ಬಗ್ಗೆ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ಈವರೆಗೆ. ಇದು ಯಾಕೆ ನೀಡಿಲ್ಲ ಎನ್ನುವುದರ ಬಗ್ಗೆ ಕೂಡ ನಮಗೊಂದು ರೀತಿಯ ಸಂಶಯ. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಬಂಧಿಯಾಗಿದ್ದಾರೆ ಹಾಗೂ 4 ಶಾಸಕರು 6 ತಿಂಗಳಿಂದ ಜೈಲಿಗೆ ಹೋಗಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹೆಚ್ಚಾಗಿದೆ ಎನ್ನುವುದು ಕಂಡುಬರ್ತಿದೆ. ಅಂದರೆ ಅವರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ. ಇದು ಅವರು ಮತ್ತೆ ಕೂಡ ಅವರ ಪರವಾಗಿ ಸರ್ಕಾರ ಒಂದು ರೀತಿಯ ಸಹಕಾರವನ್ನು ಕೊಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಿದೆ. ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡುವ ಪರ ಸರ್ಕಾರ ನಿಲ್ಲುತ್ತದೆ. ತಲವಾರುಗಳು ಪ್ರದರ್ಶನ ಮಾಡುವವರ ಮೇಲೆ ಕ್ರಮ ಇಲ್ಲ. 2 ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನದಲ್ಲಿ ಸರ್ಕಾರ ಇದೆ. ಈ ಸರ್ಕಾರ ಅದನ್ನೆಲ್ಲ ಮುಚ್ಚಿ ಹಾಕಿ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ಮಾತ್ರ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ರೈತರು ಬ್ಯಾಂಕಿನಿಂದ ಸೈಬರ್ ವಂಚನೆಯಾಗಿದೆ. ಕಳೆದ 7 ತಿಂಗಳಲ್ಲಿ 8,620 ಪ್ರಕರಣ ಕಂಡುಬಂದಿದೆ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಅದರ ಬಗ್ಗೆ ಅರಿವು ಕೂಡ, ರೈತರಿಗೆ ಒಂದು ರೀತಿಯ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಕೂಡ ಈವರೆಗೆ ಆಗಲಿಲ್ಲ. ಕರ್ನಾಟಕದಲ್ಲಿ ಇವತ್ತು ವಕ್ಫ್ ಬೋರ್ಡ್ಗಳ ಆಸ್ತಿ ದ್ವಿಗುಣಗೊಂಡಿದೆ. ವಕ್ಫ್ ಆಸ್ತಿ ಕಾಂಪೌಂಡ್ ಮತ್ತು ಇತರ ಸೌಲಭ್ಯಗಳ ವಿಶೇಷ ನಿಧಿಯನ್ನು ಸರ್ಕಾರ ನೀಡುತ್ತಿದೆ. ಆದರೆ ಹಿಂದೂ ದೇವಾಲಯಗಳ ದುರಸ್ತಿಗೆ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಸರ್ಕಾರ ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ರೈತರಿಗೆ ಖಾತೆಗೆ ಹಣ ಹಣವನ್ನು ನೀಡಿದ್ದಾರೆ ಎನ್ನುವುದರ ಯಾವ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನೀಡಿದ್ದೇವೆ ಅಂತ ಹೇಳ್ತಾರೆ, ಯಾವ ರೈತನ ಖಾತೆಗೂ ಬಂದಿಲ್ಲ. ಸರ್ಕಾರದಿಂದ ಯಾವುದೇ ಹೊಸ ಯೋಜನೆಗಳು ಕೂಡ ರೂಪಿತವಾಗುತ್ತಿಲ್ಲ. ಈಗ ಸಮಾಜ ಕಲ್ಯಾಣ, ಬುಡಕಟ್ಟು, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಸರ್ಕಾರ ನಡೆಸುವ ಹಾಸ್ಟೆಲ್ಗಳಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಖಾಸಗಿ ಶಿಕ್ಷಣ ಸಂಸ್ಥೆಗೆ ನಡೆಸುತ್ತಿದ್ದು ಸರ್ಕಾರದಿಂದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ನಿಧಿಯನ್ನು ಆ ಸಂಸ್ಥೆ ಪಡೀತಾ ಇದೆ. ಈ ನಿಧಿಯನ್ನು ಆ ಸಂಸ್ಥೆ, ಖರ್ಗೆ ಸಂಸ್ಥೆ ಪಡೀತಿದೆ. ಆದರೆ ಇಲ್ಲಿ ನಮ್ಮ ಹಾಸ್ಟೆಲ್ಗಳಿಗೆ ಸರಿಯಾದ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ. ಆರೋಗ್ಯ ಇಲಾಖೆಯ ಹೊಸ ವೈದ್ಯರು ಮತ್ತು ದಾದಿಗಳು ಯಾವುದೇ ನೇಮಕಾತಿ ಮಾಡದೆ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ದಾದಿಯರ ಕೊರತೆ, ಔಷಧಿ ಕೊರತೆ ಉಂಟಾಗಿ ಆರೋಗ್ಯ ಇಲಾಖೆ ಇದನ್ನು ಕೂಡ ಇಲ್ಲಿ ಎಷ್ಟೋ ಜನರಿಗೆ ಆರೋಗ್ಯದಿಂದ ಸಮಸ್ಯೆಯನ್ನು ಅನುಭವಿಸೋರು ಇರ್ಬೋದು, ಆಕ್ಸಿಡೆಂಟ್ ಆದವರು, ಕೂಡಲೇ ಅವರಿಗೆ ಪರಿಹಾರ ಇಲ್ಲದೆ ಎಲ್ಲ ಆಸ್ಪತ್ರೆಗಳಲ್ಲಿ ಸರಿಯಾದ ಡಾಕ್ಟ್ರು ಮತ್ತು ದಾದಿಯರು ಇಲ್ಲದ ಕಾರಣ, ಮಂಗಳೂರಿಗೆ ಬರುವಷ್ಟಿಗೆ ರೋಡು ಕೂಡ ಸರಿ ಇಲ್ಲದ ಕಾರಣ ಅರ್ಧ ದಾರಿಯಲ್ಲೇ ಮರಣ ಹೊಂದುವಂಥ ಘಟನೆಗಳು ಆಗಿದೆ. ಇದರ ಬಗ್ಗೆ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ. ಇಷ್ಟೆಲ್ಲ ವಿಚಾರದ ಬಗ್ಗೆ ನಾವು ಮಾತಾಡಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ವೈಫಲ್ಯವನ್ನು ನೋಡುವಾಗ ಇವತ್ತು ಸಮಸ್ಯೆಗಳೇ ಜಾಸ್ತಿ ಆಗಿದೆ ಹೊರತು ಸಮಸ್ಯೆಗಳು ಕಡಿಮೆ ಮಾಡುವಂಥ ಸಂದರ್ಭ ಯಾವುದು ಕೂಡ ಕಂಡು ಬಂದಿಲ್ಲ. ಈಗಾಗಲೇ ನಮಗೆ ಕೂಡ ಅನುದಾನವನ್ನು ಕೊಡ್ತೇವೆ ಅಂತ ಹೇಳುವ ಭರವಸೆ ನೀಡಿದರೆ ಹೊರತು ಅನುದಾನಗಳು ಬಂದಿರುವಂಥದ್ದು ಬಹಳ 100%ಅಲ್ಲಿ 25% ಕೂಡ ಇರುವವರೆಗೆ ಬಂದಿಲ್ಲ. 10% ಈ ಸಲ ಕೊಡ್ತೇವೆ, ಮತ್ತೆ ಕೊಡ್ತೇವೆ ಅಂತ ಹೇಳಿದರೆ ಈವರೆಗೂ ಯಾವುದೇ ಅನುದಾನ ಬಿಡುಗಡೆ ಮಾಡಲಿಲ್ಲ. ನಮ್ಮ ತಾಲೂಕಲ್ಲಿ ಒಂದು ಅಂಬೇಡ್ಕರ್ ಭವನ ಎಷ್ಟೋ ವರ್ಷದಿಂದ ನೆಲೆಗುಣಿಗೆ ಬಿದ್ದಿದೆ. ಅದಕ್ಕೆ ಅನುದಾನ ಇಡಬೇಕು ಅಂತ ಹೇಳಿದರೆ ಈವರೆಗೆ ಯಾವುದೇ ಅನುದಾನವನ್ನು ಇಡಲಿಲ್ಲ. ಇದು ಕೂಡ ಇದರ ಸರ್ಕಾರದ ವೈಫಲ್ಯ. ಅಂದರೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಎನ್ನುವುದರ ಬಗ್ಗೆ ಇದನ್ನು ಎತ್ತಿ ತೋರಿಸ್ತಿದೆ. ಇವತ್ತು ನಮ್ಮ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ನಾವೊಂದು ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕಿದ್ದೇವೆ.